Welcome back, and in the previous video I gave 6 questions to find the equation of the plane passing through 3 points, and I gave the hint also. First verify whether the given points are collinear or non-collinear. Then and only then equation of plane will exist depending upon the condition. So first check ಮಾಡ್ಕೊಳ್ಳಿ, okay? Normally in exam 101, of course 99.9% I'm sure that the question will be given on non-collinear only, but still it's better you verify it, okay? So to begin the solution part, how to go for solution here? The points are given 1, 1, minus 1, 6, 4, minus 5, and minus 4, minus 2, 3. So equation is normal. First you write for the claim for the equation. We find x minus x1, isn't it? Adu scalar triple product agutta. So x minus x1, y minus y1, z minus z1. Alli x1, y1, z1 ಏನಾಗುತ್ತೆ ಫಸ್ಟ್ ಪಾಸಿಂಗ್ ಪಾಯಿಂಟ್ ಆಗುತ್ತೆ. x, y, z ಏನೂ ಆಗಲ್ಲ, ಅದೇ equation ಗೆ ಜನರೇಟ್ ಮಾಡುತ್ತೆ. Then x2, y2, all the points determinant value is equal to 0. So first go for x2 minus x1, y2 minus y1, z2 minus z1. You check ಮಾಡ್ಕೊಂಬಿಡಿ first. When you perform x2 minus x1 here, x2 minus x1, 6 minus 1, 4 minus 1, okay, minus 5, minus of minus plus 1, we find 5, 3 minus 4, x3 minus x1, y3 minus y1, z3 minus z1 ನೋಡ್ಕೊಳ್ಳಿ. So according here we find x3 minus x1 minus 4 minus 1, I wrote it here, minus 2 minus 1, okay, we have find 3 minus of minus plus 1, and I find the answer minus 5, minus 3 and 4. So here itself you can make out, ನೋಡಿ 5 ಇದೆ, minus 5 ಇದೆ, 3 ಇದೆ, minus 3 ಇದೆ, minus 4 ಇದೆ, 4 ಇದೆ, ಅಂದ್ರೆ the direction ratios are proportional. 5 divided by minus 5 is equal to 3 divided by minus 3 is equal to minus 4 divided by 4. Sign ಮಾತ್ರ ಚೇಂಜ್ ಆಗ್ತದೆ ನೋಡಿ, ಅಂದ್ರೆ ಪ್ರಪೋರ್ಷನಾಲಿಟಿ ಇದೆ. ನಾ ಏನ್ ಹೇಳಿಕತ್ತೀನಿ, a1 upon a2 is equal to b1 upon b2 is equal to c1 by c2 ಇದೆ. ಸೊ ಇದನ್ನ ಅಬ್ಸರ್ವ್ ಮಾಡಿ ನೀವು ಹೇಳ್ತೀರಾ ಏನಂತ, ಡೈರೆಕ್ಷನ್ ರೇಷಿಯೋಸ್ ಆರ್ ಪ್ರಪೋರ್ಷನಲ್. ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಫ್ ಡೈರೆಕ್ಷನ್ ರೇಷಿಯೋಸ್ ಆರ್ ಪ್ರಪೋರ್ಷನಲ್ ಅಂತ ಅರ್ಥ ಏನು, ದ ಗಿವನ್ ಪಾಯಿಂಟ್ಸ್ ಆರ್ ಕೋಲಿನಿಯರ್ ಪಾಯಿಂಟ್ಸ್. ಓಕೆ, ಅಪ್ಪಿ ತಪ್ಪಿ ನೀವು ನೋಡಿಲ್ಲ ಅಂತ ಇಟ್ಕೊಳ್ಳೋಣ. ನೀವು ಇದನ್ನ ಹೇಗಿದೆ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಏನಾಗುತ್ತೆ, ದೀಸ್ 2 rows ಆಫ್ ಎ ಡಿಟರ್ಮಿನೆಂಟ್ ಆರ್ ಪ್ರಪೋರ್ಷನಲ್. ಅವಾಗ ನೀವು ಸಾಲ್ವ್ ಮಾಡಲಿಕ್ಕೆ ಆಗಲ್ಲ, ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಲ್ ಬಿ 0. Isn't it? Even if you approach for solving of determinant property says that 2 rows are identical or they are proportional, the determinant value is 0. ನಿಮ್ಗೆ ಇಕ್ವೇಶನ್ ಬರಂಗಿಲ್ಲ, ಸಾಧ್ಯನೇ ಇಲ್ಲ ರೀ ಅದು ಸಾಲ್ವ್ ಮಾಡಲಿಕ್ಕೆ. ಸೊ ಅಲ್ಲಿ ಎಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಮಾಡೋದಕ್ಕಿಂತ ಮುಂಚೆನೆ ನಿಮ್ಗೆ ಗೊತ್ತಾಗುತ್ತೆ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಟು ವೆರಿಫೈ ಇಟ್ ಹಿಯರ್ ಇಟ್ ಸೆಲ್ಫ್. ಸೊ ದೇರ್ಫೋರ್ ಗಿವನ್ ಪಾಯಿಂಟ್ಸ್ ಅಕಸ್ಮಾತ್ ಇದು ಬಂತು ಅಂದ್ರೆ ಪ್ರಪೋರ್ಷನಲ್ ಬಂತು ಅಂದ್ರೆ ಇಲ್ಲಿ ಸ್ಟಾಪ್ ಮಾಡ್ತೀರಾ. ಇನ್ಫೈನೈಟ್ ನಂಬರ್ ಆಫ್ ಪ್ಲೇನ್ಸ್ ವಿಲ್ ಪಾಸ್ ಟು ದ ಗಿವನ್ ಪಾಯಿಂಟ್. ಸೊ ವಿ ಡೋಂಟ್ ಹ್ಯಾವ್, ದೇರ್ಫೋರ್ ನೋ ಯುನೀಕ್ ಪ್ಲೇನ್ ಎಕ್ಸಿಸ್ಟ್ ಅಂತ ಬರೋದೇ ಆಯ್ತು. ನೋ ಯುನೀಕ್ ಪ್ಲೇನ್ ಎಕ್ಸಿಸ್ಟ್ ಅಥವಾ ಯುವರ್ ಇಕ್ವೇಶನ್ ಆಫ್ ಪ್ಲೇನ್ ಕೆನ್ ನಾಟ್ ಬಿ ಕ್ಯಾಲ್ಕುಲೇಟೆಡ್ ಅಂತ ಕೂಡ ಬರೋದೇ ಆಯ್ತು. ಸೆಕೆಂಡ್ ಕ್ವಶನ್ ಆಗಿ ಗಿವನ್ ಹಿಯರ್ 1 1 0 1 2 1 minus 2 2 1 minus 1. ಫಸ್ಟ್ ಇಕ್ವೇಶನ್ ಬರ್ಕೊಳ್ಳಿ. Then go for x2 minus x1, y2 minus y1, z2 minus, perform this operation. Be careful when you perform. ಸ್ವಲ್ಪ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ, ಎಲ್ಲಾ ಥಿಯರಿ ಗೊತ್ತಿರ್ತದ, ಆ ಕ್ಯಾಲ್ಕುಲೇಷನ್ ಒಳಗನ ಗಡ್ಬಡ್ ಮಾಡ್ಬಿಡ್ತೀರಿ ನೀವೆಲ್ಲರೂ. ಸೊ ಸ್ವಲ್ಪ ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡ್ತಾ ಬನ್ನಿ. ಒಮ್ಮೆ ಮಾಡಿದ ಮೇಲೆ ಕೂಡ ಒಮ್ಮೆ ನೋಡಿ ವಾಪಸ್ ಕ್ರಾಸ್ ಚೆಕ್ ಮಾಡ್ಕೊಂಡು ತೊಂದರೆ ಇಲ್ಲ. 1 minus 1, 2 minus 1, 1 minus 0 ಬರ್ದಿಲ್ಲ ನೋಡ್ರಿ. ಸಿಂಪ್ಲಿಫೈಡ್ 0, 1 and 1. ಸೊ x3 minus x1, minus 2 minus 1, 2 minus 1, minus 1 minus 0. ಓಕೆ, ನೀವು ಬರ್ದಿರೋದನ್ನ ನೀವೇ ಚೆಕ್ ಮಾಡ್ಕೊಳ್ಳಿ, ಸ್ವಲ್ಪ ಫಾಸ್ಟ್ ಟೈಮ್ ಮಾಡ್ಕೊಳ್ಳಿ. ಅದು ಈಗಿಂತ ಪ್ರಾಕ್ಟೀಸ್ ಇಟ್ಕೊಂಡ್ರೆ ಬಹುಶಃ ಎಕ್ಸಾಮ್ ಹಾಲಲ್ಲಿ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಐ ಫೈಂಡ್ minus 3 1 and minus 1. ನೋಡಿ ಇಲ್ಲೇ ಏನಾದ್ರು ಪ್ರಪೋರ್ಷನಾಲಿಟಿ ಕಾಣುತ್ತಾ, ಇದು 0 divided by minus 3 ಇದೆ. ಇದಕ್ಕೆ ಪ್ರಪೋರ್ಷನಲ್ ಆಗಿ ವ್ಯಾಲ್ಯೂಸ್ ಕಾಣಿಸ್ತಾ ಇದೆಯಾ, 1 by 1 ಇದೆ, 1 upon minus 1. So definitely I can make out that these values are not proportional. So therefore equation I can calculate. even ಬರಿಬೇಕಂತಿಲ್ಲ ಅಥವಾ ಬರೆದ್ರೂ ತೊಂದರೆ ಇಲ್ಲ. Here ಇಲ್ಲಿ ಬೇಕಂತ ಬರೀಬಹುದು. Therefore you can write here what I should say, the given points are non-collinear points ಅಂತ ನೀವು ಕೂಡ ಬರೀಬಹುದು. Then equation is x minus x1, ಇದು ತಗೋತಾ ಇದೆ ನಾನು, x minus x1, y minus 1, z minus 0. ಇದನ್ನ ತಗೊಳ್ಳಿ, 0 1 1 second row, third row minus 3 1 and minus 1 is equal to 0. So how to expand determinant, you know it very well. Plus, minus and plus sign. Okay, so go ahead with this. I find it to be x minus 1 kept as it is, close it. I find minus 1 minus 1, minus of, take a bracket, y minus 1, close it. I find 0 plus 3, z minus 0 can be taken as z also, bracket, close it,
the corresponding column and the row. I find 0 plus 3. And go for expansion. Here I find minus 2 into bracket x minus 1. This is minus 3 into bracket. This is y minus 1 plus 3z is equal to 0. So go for expansion. We have all the terms. Minus 2x plus 2 minus 3y. We find plus 3z is equal to 0. Minus can be taken out. Normally x coefficient level positive but not compulsory. It's a standard way of giving the equation. That's why throughout the equation I taken minus common. So 2x plus 2x ಬರ್ಕೋತಾ ಇದೀನಿ. Sign change. Plus 3y ಬರ್ಕೋತಾ ಇದೀನಿ. Sign change. Minus 3z ಬರ್ಕೋತಾ ಇದೀನಿ. Here plus 2 plus 3 plus 5. Sign change. Minus 5. Transfer ಮಾಡಿಬಿಟ್ರೆ ಮತ್ತೆ plus 5. So ಇನ್ನೊಂದು ಸ್ಟೆಪ್ ಅನ್ನು ಬೇಕಾದ್ರೆ ನೀವು ಆನ್ಸರ್ ಬರ್ಕೊಂಡು ಆಮೇಲೆ ಈ ಸ್ಟೆಪ್ ಬರ್ರಿ. ತೊಂದರೆ ಇಲ್ಲ. So this should be the equation of the plane. So this is how 6th question can be concluded. Now let's move on for the 7th question and read the question from your text. Okay, this is a very interesting question and important question also. Find the intercepts cut off by the plane. 1 mark or 2 marks question. ಈ ಮುಂಚೆನೂ ಕೂಡ ಎಷ್ಟು ಡಿಸ್ಕಷನ್ ಸೆಷನ್ ಒಳಗೂ ಕೂಡ ಈ ಕ್ವಶನ್ ಕೇಳಿದೆ ನಾನು ನಿಮಗೆ. Many of them they have answered, but many of them interaction ಇಲ್ಲ. So that's a very bad part actually. Find the intercepts cut off by the plane. 2x plus y minus z is equal to 5. And to go for 1 or 2 marks question. Very simple question it is. So ಕೊಟ್ಟಿರೋದನ್ನ ನಾವು x by a ಫಾರ್ಮಿಗೆ ರಿಡ್ಯೂಸ್ ಮಾಡ್ಕೋತೀವಿ. So what is intercept form? It's x by a plus y by b plus z by c is equal to 1. ಈ ಫಾರ್ಮಿಗೆ ರಿಡ್ಯೂಸ್ ಮಾಡ್ಕೋಬೇಕು. And to fulfill this, what I should say here, RHS should be 1. So ಕೊಟ್ಟಿರೋ equation ನ divide throughout by, first step, divide throughout by 5 ಮಾಡ್ಕೊಳ್ಳಿ. 5 ನ ಯಾಕೆ ಮಾಡ್ತೇನೆ ಅನ್ನೋದನ್ನ ವಿಡಿಯೋ ಹೇಳಿದೆ ನಾನು ನಿಮಗೆ. Okay, 5 is not my lucky number. Okay, for this question, the requirement is 5. So divide through by 5 ಮಾಡ್ಕೊಂಡ್ರೆ we find 2x by 5 plus y by 5 minus z by 5 is equal to 1. So balance it. ಈ 2 ನು ಕೂಡ ತೆಗೆದು ಹಾಕ್ತೇವೆ ನಾವು ಅದನ್ನ. ಮತ್ತೆ ಇರೇಸರ್ ತಗೊಂಡು ತೆಗೆದು ಹಾಕೋದಲ್ಲ. It is 5 by 2. It is y by 5. It is a plus z ಅಂತ ಬರ್ಕೋಬೇಕಾಗುತ್ತೆ. So minus is balanced in denominator, minus 5 is equal to 1. So once it is in so and so, this is in the form of x by a plus y by b plus z by c is equal to 1. We call this procedure as reducing the general equation to intercept form anta ಹೇಳ್ತೀವಿ ನಾವು. So once I done it, now intercepts are a value ಅಂತ ಬರೀರಲ್ಲ, ಇಲ್ಲ x intercept ಅಂತ ಬರೀರಿ. ವರ್ಡ್ಸ್ ಎಲ್ಲ ಹಾಕ್ರಿ, ಇಲ್ಲಾಂದ್ರೆ a b c ಎಲ್ಲ ತೋರಿಸ್ರಿ. So a value is 5 by 2. ಇಲ್ಲಿ ಮತ್ತೆ ಕ್ಯಾಪಿಟಲ್ a b c ತಗೋಬೇಡ್ರಿ. ಕ್ಯಾಪಿಟಲ್ a b c they denote what? They denote direction ratios of the normal to the plane. So small a b c ne ತಗೋಬೇಕು. Okay, a is equal to 5 by 2, b value is 5, c value is minus 5 should be the answer. So 8th question, and the terms are find the equation of the plane with intercept 3 on the y-axis and parallel to z over x plane. 1 mark question and very important question. Very important question. Regarding this also I gave a note, clear picture I gave you, what all possibilities we have, and let's conclude the answer for this question. Can you tell me what's the answer? Everyone is giving the answer, I know that. So parallel to z over x plane ಅಂತಂದ್ರೆ ಹೇಳಿದ್ರೆ ನಿಮಗೆ ಇಟ್ಸ್ y is equal to ಅಂತ ಬರೀಬೇಕು, k ಅಂತ ಬರೀಬೇಕು in general. But ಆ k ನ ಕೊಟ್ಟಿರ್ತಾರೆ ಇಲ್ಲಿ ನೋಡಿ, y axis 3 units ಕೊಡ್ಲಿಕತ್ತಾರೆ. So answer is y is equal to 3 is the answer. Y is equal to 3 is the answer. ನೀವೇನೋ ಎಕ್ಸ್ಪ್ರೆಷನ್ ಬರೆಯುವ ಅವಶ್ಯಕತೆ ಇಲ್ಲ. ಹಂಗಾಗಿತ್ತು, ಹಿಂಗಾಗಿತ್ತು, ಹಿಂಗ ಮೇಡಮ್ ಹೇಳಿದ್ರು, ಹಿಂಗ ಮೇಡಮ್ ಎಕ್ಸ್ಪ್ಲೇನ್ ಮಾಡಿದ್ರು, ಏನು ಹೇಳೋ ಅವಶ್ಯಕತೆ ಇಲ್ಲ. 1 mark ಕ್ವಶನ್ ಇದೆ, ನೀಟಾಗಿ ಬರೆದ್ರೆ ಆಯ್ತು. ಈಕ್ವೇಶನ್ ಆಫ್ z over x plane with intercept 3 on the y axis is y is equal to 3. ಇದನ್ನ ಬರೀಲಿಲ್ಲ ಅಂದ್ರೆ ನಡೀತೈತಿ, ಇಷ್ಟು ಬರೆದ್ರೆ ಸಾಕು. ರಿಕ್ವೈರ್ಡ್ ಇಕ್ವೇಶನ್ ಈಸ್ y is equal to 3 ಬರೆದ್ರೆ ಸಾಕು. ಜೈ ಹಿಂದ್. ಓಕೆ, ಫೈನ್. ಸೊ 9th question, you need not explain all the terms which are given in the video, just write the answer. It's 1 mark question. Okay, 9th question, here we have find the equation of the plane passing to the intersection of two given planes. ನೋಡಿ, ಇದು ಕೂಡ ನಿಮ್ದು 5th derivation ಆಗುತ್ತೆ. ತುಂಬಾ ಲೆಂದಿ ಪ್ರೊಸೀಜರ್ ಇದು. p1 ಅಂತ is equal to 0 ಅಂತ ಬರ್ಕೊಳ್ಳೋದು, p2 is equal to 0 ಅಂತ ಬರ್ಕೊಳ್ಳೋದು, and the point 2 to 1 ಅಂತ. So to begin the solution part for this 9th question we are discussing right now, given 3x minus y, okay, this is equal to 0. In compulsory equal to 0 ನ ಬರ್ಕೋತೀರಾ ನೋಡಿ. ಡ್ಯೂರಿಂಗ್ ದ ಡಿಸ್ಕಷನ್ ಪಾರ್ಟ್ ಐ ಹ್ಯಾವ್ ಗಿವನ್ ಯು ಕ್ಲಿಯರ್ ಪಿಕ್ಚರ್. RHS 0 ಮಾಡ್ಕೊಳ್ಳಿ ಅಂದಾಗ p1 ಆಗುತ್ತೆ, RHS 0 ಮಾಡ್ಕೊಳ್ಳಿ ಅಂದಾಗ p2 ಆಗುತ್ತೆ. ದೆನ್ ಯು ಕ್ಯಾನ್ ಕ್ಲೇಮ್ ದ ಇಕ್ವೇಶನ್ ಆಸ್ ರಿಕ್ವೈರ್ಡ್ ಇಕ್ವೇಶನ್ ಆಗುತ್ತೆ. ಎರಡು ಪ್ಲೇನಿನ ಇಂಟರ್ಸೆಕ್ಷನ್ ಮೇಲೆ ಪಾಸ್ ಆಗ್ತಾ ಇರುವಂತ ಇನ್ನೊಂದು ಪ್ಲೇನಿನ ಇಕ್ವೇಶನ್ p1 ಪ್ಲಸ್ ಲ್ಯಾಂಬ್ಡಾ p2 is equal to 0 ಅಂತ ಆಗುತ್ತೆ.
ಆದ್ರೆ ಹೀಗೆ P1 ತಗೊಳ್ಬೇಕಾದ್ರೆ P2 ತಗೊಳ್ಬೇಕಾದ್ರೆ ಕಂಪಲ್ಸರಿ ಇದು ಮಾತ್ರ 0 ಇರಬೇಕು, ಇದು ಮಾತ್ರ 0 ಇರಬೇಕು. 0 ಇಲ್ಲ ಅಂದ್ರೆ 0 ಮಾಡ್ಕೊಳ್ರಿ. How to do this? So this equation is 3x minus y plus 2z minus 4 is equal to 0. What about this? X plus y plus z, drag it. Say minus 2 is equal to 0. Minus 2. Now this is representing P1 is equal to 0, P2 is equal to 0. So required equation is, ಈ ಪೂರ್ತಿ ಟರ್ಮ್ ನ ತಗೋತೀರಾ, LHS ತಗೋತೀರಾ, 3x minus y plus 2z minus 4 plus lambda into P2 x plus y plus z minus 2 is equal to 0. Now what is your target? Your target is to find lambda value. ಈ lambda value ತೆಗಿಬೇಕು ಅಂದ್ರೆ xyz ತುಂಬಬೇಕು ತಾನೆ ನೀವು. xyz ತುಂಬಿದ್ರೇನೆ lambda ಸಿಗುತ್ತೆ. ಹಾಗೆ xyz ತುಂಬಲಿಕ್ಕೆ ಏನು ಕೊಟ್ಟಿದ್ದಾರೆ? They given passing point here. It's any point, but this is a passing point. So 2 2 1 x ಜಾಗದಲ್ಲಿ 2 ಅಂತ ತುಂಬ್ರೋ, y ಅಲ್ಲಿ 2, z ಇದ್ದಲ್ಲಿ 1, ಮತ್ತೆ x ಇದ್ದಲ್ಲಿ 2, y ಇದ್ದಲ್ಲಿ 2, z ಇದ್ದಲ್ಲಿ 1 ಅಂತ ತುಂಬಬೇಕು. ಅಂದಾಗ ಲ್ಯಾಂಬ್ಡಾ ಸಿಗುತ್ತೆ. ಆ ಲ್ಯಾಂಬ್ಡಾ ಸಿಗಲಿ ಅನ್ನೋ ಉದ್ದೇಶಕ್ಕೇ ಮಾಡ್ತಾ ಇರೋದು. Proceed. So here I find passing point 2 2 1 and I have taken accordingly. You can check it from the previous step. 3 into 2 ila hakote banni, you find so and so result, and here plus 2 minus 2 will get vanished. So it will, the whole equation, okay, here also I can think plus 2 and minus 2 will can be simplified, and I find the result, it is 2 plus 3 lambda is equal to 0, will simplify for lambda is equal to minus 2 by 3. But illige tandu answer idongilla. I am not in need of lambda value. Question is plain. So required equation ಅಂತ ಹೇಳಿ ಮತ್ತೆ ನೀವು P1 ಆಗಲೇ ಬರ್ದಿರಲ್ಲ, ಸ್ಟೆಪ್ ಅದನ್ನೇ ಬರ್ಕೋಬೇಕು. P1 ಪ್ಲಸ್ ಲ್ಯಾಂಬ್ಡಾ P2 ಅಂತ ಬರಲ್ಲ, ಲ್ಯಾಂಬ್ಡಾ ಜಾಗದಲ್ಲಿ ತುಂಬಬೇಕು ನೀವು ಮತ್ತೆ ಅದರ ಸ್ಟೆಪ್ ನ ಬರ್ಕೋಬೇಕು. ಲ್ಯಾಂಬ್ಡಾ ಜಾಗದಲ್ಲಿ minus 2 by 3 ಅಂತ ತಗೊಳ್ಳೋದು. ಇಲ್ಲಿ ಬಂದ ಮೇಲೆ ಮತ್ತೆ LCM ತಗೊಳ್ರಿ. 3 3 is 9, here minus 3y, 6z, minus 12, this to be simplified minus 2x, minus 2y, minus 2z, it's plus 4, LCM 3 ತಗೊಂಡಿದ್ದಕ್ಕೆ ಬ್ಯಾಲೆನ್ಸ್ ಆಗಿತ್ತಲ್ಲ, in 3 ಕಳಿಸ್ಬಿಟ್ರಿ 0 ಆಗುತ್ತೆ. Now x common, 9x minus 2x 7x, minus 3y minus 2y minus 5y, 6z minus 2z 4z, we find the result minus 8 is equal to 0. ಇದು equation of plane ಇದೆ. ಇದು ಎಂತ ಪ್ಲೇನು? ಕೊಟ್ಟಿರುವಂತ ಎರಡು ಪ್ಲೇನ್ ಇದೆ ಅಲ್ಲ, ಈ ಬಡ ಜೀವ, ಇದೊಂದು ಪ್ಲೇನು ಇದೊಂದು ಪ್ಲೇನು, ಇವೆರಡು ಪ್ಲೇನು ಇಂಟರ್ಸೆಕ್ಟ್ ಆಗ್ತಾವ. ಆ ಇಂಟರ್ಸೆಕ್ಷನ್ ಮೇಲೆ ಪಾಸ್ ಆಗ್ತಾ ಇರೋದು ಈ ಪ್ಲೇನ್. ಆದ್ರೆ ಅದ್ರ ಜೊತೆಗೆ ಈ ಪ್ಲೇನ್ ಇದಲ್ಲ, ದಿಸ್ ಪ್ಲೇನ್ ಇಸ್ ಪಾಸಿಂಗ್ ಥ್ರೂ ಈ ಪಾಯಿಂಟ್ ಮೇಲೂ ಪಾಸ್ ಆಗ್ಲಿಕ್ಕತ್ತದ. ಆ ಪಾಯಿಂಟ್ ಮೇಲೆ ಪಾಸ್ ಆಗಿ ಇವೆರಡು ಪ್ಲೇನಿನ ಇಂಟರ್ಸೆಕ್ಷನ್ ಮೇಲೂ ಕೂಡ ಪಾಸ್ ಆಗ್ಲಿಕ್ಕತ್ತದ. ಕ್ಯಾನ್ ಇವನ್ ಇಮ್ಯಾಜಿನ್ ಇಟ್ ಆಲ್ಸೋ. ಸೊ ದಿಸ್ ಇಸ್ ಹೌ ವಿ ಗೋ ಫಾರ್ the solution part. The numerical part is very interesting, but only thing you have to be careful regarding the calculation part. ತುಂಬಾ silly mistakes na ಮಾಡ್ಬಿಡ್ತೀರಾ. So you have to be very much careful regarding the calculation part. So 10th question they have given. Read the question from your text. They say equation is find the vector equation of the plane passing through the intersection of the planes r dot 2y plus 2j minus 3k is equal to 7, r dot 2y plus 5j plus 7k is equal to 9, and through the point 2, 1 and 3. Okay, I am not showing the text here so that you should remove your text. ತೆಗಿ, ಟೆಕ್ಸ್ಟ್ ಬುಕ್ ತೆಗಿರೋದನೆ. ಒಮ್ಮೆ ಇದಕ್ಕೆ ಸೊಲ್ಯೂಷನ್ ಮಾಡಲಿಕ್ಕೆ ಅಥವಾ ಕ್ವಶನ್ಸ್ ನೋಡ್ಲಿಕ್ಕೆ ಟೆಕ್ಸ್ಟ್ ಬುಕ್ ತೆಗಿರೋದನೆ. ಟೆಕ್ಸ್ಟ್ ಬುಕ್ ಮಖ ನೋಡ್ರಂಗಿಲ್ಲ ನೀವು ಒಟ್ಟ. Okay, so this is a question given. I hope now the textbook is with you now and you had a glance on this 10th question of your text. So data I had taken accordingly here, the passing point 2, 1 and 3. Same question has been asked previous, but what is the difference? ಇಲ್ಲಿ vector form ಇದೆ. Previous question, that was Cartesian form. So that should not make much difference for you. But normally, ನನ್ನ point of view, that if you ask my opinion, ಇದನ್ನ ನೀವು Cartesian form ಗೆ ತಗೊಂಡು ಕೂಡ ಸಾಲ್ವ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಯಾವಾಗಲೂ ವೆಕ್ಟರ್ ಫಾರ್ಮ್ ಅಲ್ಲಿ ಐ ಜೆ ಕೆ ನ ಬ್ಯಾಲೆನ್ಸ್ ಮಾಡ್ತಾ ಇರಬೇಕಾಗುತ್ತೆ. ದಟ್ಸ್ ಓನ್ಲಿ ಪಾರ್ಟ್ ವಿಚ್ ಮೇಕ್ಸ್ ದ ಸೊಲ್ಯೂಷನ್ ಪಾರ್ಟ್ ಬಿಟ್ ಲೆಂದಿ. So if at all this question is asked for me and if I am a student, if I have to answer, definitely I would have preferred to go for Cartesian plane. But right now I need to go for the textbook pattern and the solution part.
ಸೊ ನಿಮ್ಗೆ ನಾನು ಆಪ್ಷನ್ ಕೊಡಬೇಕು ಅಂದ್ರೆ ಕಾರ್ಟೇಷಿಯನ್ ಫಾರ್ಮ್ ತಗೊಂಡ್ಬಿಡಿ. ಹೆಂಗಾಗುತ್ತೆ ಕಾರ್ಟೇಷಿಯನ್ ಫಾರ್ಮ್ ಇದು? 2x plus 2y minus 3z minus 7 is equal to 0 ಅಂತ ಬರ್ಕೋತೀರಾ. 2x plus 5y plus 3z minus 9 is equal to 0 ಅಂತ ಬರ್ಕೋತೀರಾ. ಸ್ವಲ್ಪ ಈಸಿ ಆಗುತ್ತೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಬಟ್ ನನಗೆ ಸದ್ಯಕ್ಕೆ ಟೆಕ್ಸ್ಟ್ ಬುಕ್ ಪ್ಯಾಟರ್ನ್ ಪ್ರಕಾರನೇ ಹೋಗ್ತಾ ಇದೆ ನಾನಿಲ್ಲೇ. ಸೊ ಅದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಹೇಗೆ ಬರಿಬೇಕು ಅಂತ ಕೂಡ ಹೇಳ್ಕೊಡ್ಬೇಕಲ್ಲ. ಅಕಾರ್ಡಿಂಗ್ಲಿ ಹ್ಯಾವ್ ಟೇಕನ್ ಹಿಯರ್. ಸೊ ಟು ಸೇ ಹಿಯರ್ ರಿಕ್ವೈರ್ಡ್ ಇಕ್ವೇಷನ್ ಈಸ್, ಪ್ಲೀಸ್ ರೈಟ್ ಹಿಯರ್ ರಿಕ್ವೈರ್ಡ್ ಇಕ್ವೇಷನ್ ಈಸ್ ವೆಕ್ಟರ್ r dot ಇಲ್ಲೇ 2 plus state I have to claim here 2 plus 2 lambda I cap. We are merging the two equations. Continue. Plus it is 2 plus 5 lambda j cap minus 3 balance with a bracket plus 3 lambda k cap is equal to RHS. Also same accordingly 7 plus 9 lambda. ಸ್ವಲ್ಪ ಪ್ಲೇನ್ ಬಂದಾಗ ನೋಡಿ, ಕಾರ್ಟೀಷಿಯನ್ ಫಾರ್ಮ್ ನಲ್ಲಿ ಇದ್ದಾಗ ಯಾವಾಗಲೂ LHS ಕಡೆ ಎಲ್ಲಾ ಟರ್ಮ್ಸ್ ನ ತಗೊಂಡು RHS ಕಡೆ 0 ಮಾಡ್ಕೊಂಡ್ಬಿಡಿ. ಯಾವಾಗ ಕಾರ್ಟೀಷಿಯನ್ ಹೇಳಬೇಕಾದ್ರೆ ವೆಕ್ಟರ್ ಫಾರ್ಮ್ ಅಲ್ಲಿ ಯಾವಾಗಲೂ ಆದಷ್ಟು ಎಲ್ಲಾ ಸಮ್ಸ್ ಕೂಡ ಮಾಡಬೇಕಾದ್ರೆ ವೆಕ್ಟರ್ ಫಾರ್ಮ್ ಅಲ್ಲಿ RHS ಅಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಉಳ್ಕೊಂಡಿರುತ್ತದೆ. ಹೀಗೆ ಇದು ಡಿಸ್ಟೆನ್ಸ್ ಅಲ್ಲ. ಇದು ಡಿಸ್ಟೆನ್ಸ್ ಆಗಬೇಕು ಅಂದ್ರೆ, ಡಿಸ್ಟೆನ್ಸ್ ಫ್ರಮ್ ದಿ ಒರಿಜಿನ್ ಆಗಬೇಕು ಅಂತಂದ್ರೆ ಮೊದಲನೇ ಸಮ್ ಮಾಡಿದ್ವಲ್ಲ, ಈ ಡಿಸ್ಟೆನ್ಸು ಏನಾದ್ರೂ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಆಗಬೇಕು ಅಂದ್ರೆ ಇವು ಎಲ್ಲ ಡೈರೆಕ್ಷನ್ ರೇಷೋಸ್ ಆಗದೆ ಡೈರೆಕ್ಷನ್ ಕೊಸೈನ್ ಆಗಿರಬೇಕು. ಅಂದಾಗ ಮಾತ್ರ ಇದಕ್ಕೆ ಏನಾಗುತ್ತೆ, ಇದು ಡಿಸ್ಟೆನ್ಸ್ ಆಗುತ್ತೆ. ಇದು ಸುಮ್ಮನೆ ಇದು 7 ಏನು ಅಂತ ತೋರಿಸ್ಕೊಟ್ರೆ 7 ಸುಮ್ಮನೆ ಕಾನ್ಸ್ಟೆಂಟ್ ಟರ್ಮ್ ಅಂತ ಹೇಳ್ಬೇಕು ನೀವೀಗ. ಇಟ್ ಇಸ್ ನಾಟ್ ಡಿಸ್ಟೆನ್ಸ್ ಫ್ರಮ್ ದಿ ಒರಿಜಿನ್ ಟು ದ ಪ್ಲೇನ್ ಆಗಲ್ಲ. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಪ್ಲೇನ್. ಈ ಪ್ಲೇನ್ ಇಕ್ವೇಷನ್ ಒಳಗೆ ಅಂತ ನಮ್ಗೆ ಇಷ್ಟೆಲ್ಲ ಟರ್ಮ್ಸ್ ಗೊತ್ತಾಗ್ತಿರ್ತದೆ. ಅವು ದೋಸ್ ಆಲ್ ಟರ್ಮ್ಸ್ ಆರ್ ಆಕ್ಚುಲಿ ಶೋಯಿಂಗ್ ಸಮ್ ಇಂಡಿಕೇಶನ್. ಸೊ ನೋಡ್ದಾ ನಿಮ್ಗೆ ಗೊತ್ತಾಗಬೇಕು, ಓಕೆ ವಾಟ್ ಇಸ್ ದೀಸ್ ಟರ್ಮ್ಸ್ ಅಂತ ನೀವು ಅದನ್ನ ನೋಡ್ತಾ ಪ್ಲೇನ್ ಬಗ್ಗೆ ಅನಲೈಸ್ ಮಾಡ್ತಾ ಯು ವಿಲ್ ಎಂಜಾಯ್ ದಿಸ್ ಟಾಪಿಕ್. ಸೊ ಎನಿವೇ ಐ ವಾಸ್ ಹಿಯರ್ ಅಂಡ್ ಐ ಶುಡ್ ಸೇ ಇಟ್ ಇಸ್ 7 plus 9 lambda ಅಂತ ತಗೊಳ್ಳೋಣ. ಹಾಗೆ lambda is a question mark for us, and to find the lambda value of course 213 is given hint, but 213 ಎಲ್ಲಿ ತುಂಬ್ತೀರಾ? ಹಾಗಿದ್ರೆ ಇಲ್ಲಿ ನೋಡಿ r ಇದೆಲ್ಲ, ದಿಸ್ ಇಸ್ ಪಾಸಿಂಗ್ ಪಾಯಿಂಟ್ 213. ಸೊ ಇಲ್ಲಿ ಡಾಟ್ ಪ್ರಾಡಕ್ಟ್ ಇದೆ 2 into 2 plus 2 lambda dot product. Okay, so you have to set your mind. 1 into 2 plus 5 lambda, 3 into minus 3 plus 3 lambda is equal to 9 lambda plus 7. Solve this equation, you find the answer lambda is equal to, please go ahead with this, you find a solution 10 upon 9. But ಈ 10 upon 9 ತಿರ್ಗಾ ಓಡ್ ಬಂದು ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಸೊ r dot, this is the equation, no? ಇದರೊಳಗೆ ಹಾಕಬೇಕು ಲ್ಯಾಂಬ್ಡಾ ಇದ್ದಲ್ಲಿ ತುಂಬ್ಕೋತ ಬರೋಣ ವ್ಯಾಲ್ಯೂನ. ಸೊ the required equation is r dot, back to here, we find 2 plus 2 into this one, multiply, we find 20 by 9, I cap. 2 plus 5 into 10 by 9, 50 by 9, j cap. Minus 3, this is minus 30 by 9, k cap, because lambda has been taken, 10 by 9. Tumri 10 by 9 is equal to, I find here 9 into 10, this is 90 by 9. Okay, 9 would like to simplify, you can do that, but anyway 9 has to act as LCM, so I kept it as it is, plus 7. So here I'll go for LCM. I find here 9 2s are 18 plus 20, 38i. 18 plus 50, I find 68j. This is minus 18, so minus 27 plus 30 plus 3. Denominator 9. Because this 9 is available, I had not simplified. I have kept 9 as LCM. Even if you simplify also, again this 9 is transferred, you'll get the same answer. So 9 I kept it as LCM. It is 90. Plus 9 7s are 63. 63 plus 90 should give us 153, denominator 9. 9 gets simplified, and finally we have the equation vector r dot 38i plus 68j plus 3k is equal to 153 should be the answer. This is a plane which fulfills the given conditions. ಈ ಪ್ಲೇನು ಇವೆರಡು ಪ್ಲೇನ್ ನ ಇಂಟರ್ಸೆಕ್ಷನ್ ಪಾಸ್ ಆಗ್ಲಿಕ್ಕತ್ತದ. ಅದರ ಜೊತೆಗೆ this plane is passing through 213. The question what it says here. Now 11th question, you can have a glance from your text. Find the equation of the plane through the line of intersection of the two given plane, x plus y plus z is equal to 1 and 2x plus 3y plus 4z is equal to 5, which is perpendicular to the plane x minus y plus z is equal to 0. Very interesting question. ಸೊ ಇವೆರಡು ಪ್ಲೇನಿನ ಇಂಟರ್ಸೆಕ್ಷನ್ ಪಾಸ್ ಆಗ್ಲಿಕ್ಕೆ ನಿಜ, ಆದ್ರೆ ಇವೆರಡು ಪ್ಲೇನಿನ ಇಂಟರ್ಸೆಕ್ಷನ್ ಪಾಸ್ ಆಗ್ತಾ ಆ ಪ್ಲೇನ್ ಇದೆಯಲ್ಲ, that plane is once again perpendicular to this plane. ಇನ್ನೂ ಒಂದು ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. Very interesting, no? You can imagine. Plane. These are two planes.
ಅದ್ರ ಇಂಟರ್ಸೆಕ್ಷನ್ ಮೇಲೆ ಪಾಸ್ ಆಗ್ತಾ ಇರೋದು ಹೊಸ ಪ್ಲೇನ್. ಆ ಪ್ಲೇನ್ ನ ಬೆಳೆಸ್ತಾ ಹೋದ್ರೆ ದಾಟ್ ಪ್ಲೇನ್ ಈಸ್ ಒನ್ಸ್ ಅಗೇನ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಪ್ಲೇನ್. ವಾವ್. ಓಕೆ, ದಟ್ ಮೀನ್ಸ್ ಈ ಎರಡು ಪ್ಲೇನ್ ಇಕ್ವೇಶನ್ ಹೇಗೆ ಬರ್ಕೋಬೇಕಾಗಿದ್ರೆ, ಲೆಟ್ ಅಸ್ ಟೇಕ್ ದ ಗಿವನ್ ಇಕ್ವೇಶನ್ ಆಸ್ x plus y plus z minus 1 is equal to 0. I spoke about p1 is equal to 0. ಕಾರ್ಟೇಷಿಯನ್ ಒಳಗೆ ಯಾವಾಗಲೂ ಹಿಂಗ ಬರ್ಕೊಡ್ರಿ. The second equation I should take it as 2x plus 3y plus 4z minus 5 is equal to 0. P2 is equal to 0. So required equation, first you write this step and then you come for this. Required equation is p1 plus lambda, p2 is equal to 0. So I have taken x plus y plus z minus 1 plus lambda into so and so. To find the lambda value, always one hint should be given to you. That hint itself is ಈ ಪ್ಲೇನ್ ಮತ್ತೆ ಈ ಪ್ಲೇನ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿಕತ್ತಾರ. ಹಾಗಿದ್ರೆ I'll go for simplification part here. ಅಂದ್ರೆ ಈ ಪ್ಲೇನಿನ ಡೈರೆಕ್ಷನ್ ರೇಷಿಯೋಸ್ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಡೈರೆಕ್ಷನ್ ರೇಷಿಯೋಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡೈರೆಕ್ಷನ್ ರೇಷಿಯೋಸ್ ಆಫ್ ದ ನಾರ್ಮಲ್, ಈ ಪ್ಲೇನಿನ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ನಾರ್ಮಲ್, ಆ ಪ್ಲೇನಿನ ಡೈರೆಕ್ಷನ್ ರೇಷಿಯೋಸ್ ಆಫ್ ದಿ ನಾರ್ಮಲ್, ಇವೆರಡು ಪ್ಲೇನ್ ಏನಾದ್ರು ಪರ್ಪೆಂಡಿಕ್ಯುಲರ್ ಆಗಿದ್ರೆ ನಾರ್ಮಲ್ ಕೂಡ ಪರ್ಪೆಂಡಿಕ್ಯುಲರ್ ಆಗೇ ಇರ್ತಾವ. ಇವೆರಡು ಪ್ಲೇನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ, ಪ್ಲೇನ್ ಏನಾದ್ರು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅದ್ರ ನಾರ್ಮಲ್ ಇದ್ರ ನಾರ್ಮಲ್ ಅವು ಪರ್ಪೆಂಡಿಕ್ಯುಲರ್ ಇರ್ತಾವ ನೋಡ್ರಿ. ಓಕೆ, ಡಯಾಗ್ರಾಮ್ ಕ್ಯಾನ್ ಇಮ್ಯಾಜಿನ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಸೊ ವೆರಾಸ್ ಇನ್ ದ ಪ್ರೀವಿಯಸ್ ಡಿಸ್ಕಷನ್ ಥಿಯರಿ ಪಾರ್ಟ್ ಹೇಳಬೇಕಾದ್ರೂ ಕೂಡ ಮ್ಯಾಕ್ಸಿಮಮ್ ಐ ಹ್ಯಾಡ್ ಟ್ರೈ ಟು ಕನ್ವಿನ್ಸ್ ಯು ದೇ. And that means here, let me come back to this question. I would like to simplify it for x, y, z simplification ಮಾಡ್ಲಿಕ್ಕತ್ತೀನಿ. ಅಂದ್ರೆ ಜನರಲ್ ಫಾರ್ಮ್ ಆಫ್ ಇಕ್ವೇಶನ್ ಆಫ್ ಪ್ಲೇನ್, ಯಾಕಂದ್ರೆ ನನಗೆ ಡೈರೆಕ್ಷನ್ ರೇಷಿಯೋಸ್ ಬೇಕಾಗಿದಾವೆ. ಡೈರೆಕ್ಷನ್ ರೇಷಿಯೋಸ್ ಬೇಕು ಅಂತಂದ್ರೆ ಎಕ್ಸ್, ವೈ, ಝೆಡ್ ಕೊಯಿಫಿಷಿಯಂಟ್ ತಗೋತೇವೆ. ಹೇಗೆ ತಗೋಬೇಕಾಗಿದ್ರೆ 1 ಇದೆ, ಎಕ್ಸ್ ನೋಡ್ತಾ ಬನ್ನಿ, ಎಕ್ಸ್ ಇದೆ, ಎಕ್ಸ್ ಇದೆ. I can proceed with 1 plus 2 lambda, 1 plus 2 lambda, bracket complete x, 1 plus 3 lambda, y, it is 1 plus 4 lambda z minus 1 minus 5 lambda constant is equal to 0. This is equation of plane actually. Here direction ratios are 1 plus 2 lambda, comma 1 plus 3 lambda, comma 1 plus 4 lambda. So direction ratios of the given plane, E plane ಕೊಟ್ಟಿದಾರಲ್ಲ, perpendicular to the plane, they say no 1 minus 1 and 1. So they are 1 minus 1 and 1. This set and this set, they have to fulfill the perpendicular condition A1 A2 A1 A2 plus B1 B2 plus C1 C2 is equal to 0. So I find here 1 into 1 plus 2 lambda minus 1 into 1 plus 3 lambda, 1 into 1 plus 4 lambda is equal to 0. So I find 1 plus 2 lambda. Please go ahead with all the solution part. And you find the lambda solution is minus 1 by 3. This lambda will be substituted back in this equation. This is the required equation. ಇಲ್ಲಿ ಬರ್ರಿ, ಇಲ್ಲಿ ಬಂದ್ರೂ ತೊಂದರೆ ಇಲ್ಲ. Either this or this, any one. This has been simplified, so I prefer this one, but there's no harm if you'll come back to this equation. So lambda is equal to minus 1 by 3 here or here, whichever it is convenient for you. So I taken this equation, and the equation is 1 minus lambda minus 1 by 3 minus 2 by 3 into x. Here 3 gets eliminated, 1 minus 1 into y. Here minus 4 by 3 z. Here plus 5 by 3 is equal to 0. So simplify it. I find x by, ನೋಡಿ simplification ಆಗುತ್ತೆ, 3 minus 2 1 by 3 ಆಗುತ್ತೆ. ಅಂದ್ರೆ x by 3 gets eliminated, 0 ಆಗ್ಬಿಡುತ್ತೆ, ಇದು ಬೇಡ. ಇಲ್ಲಿ 3 minus 4, I find minus z by 3. This is minus 3 plus 5 plus 2 by 3. So whole equation ಇಲ್ಲಿಗೆ ಬಿಟ್ಟು ಬರುತ್ತದೆ. ಬೇಕಿದ್ರೆ LCM ತಗೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ. We have x minus z plus 2 is equal to 0. I think I should not give you or here. This should be simplified form. This should be the answer beta, not this one. Simplification is possible here. So let's conclude the answer, final answer, not with or option. This is the answer. X minus z plus 2 is equal to 0 should be the required equation of the plane. This is a 12th question answer. Now let's move on for 12th question. Find the angle between the plane whose vector equations are. ಇದು ಒಂದು ಪ್ಲೇನ್ ಇಕ್ವೇಶನ್ ನೋಡಿ ಗೊತ್ತಾಗುತ್ತಲ್ಲ, ಪ್ಲೇನ್ ಇಕ್ವೇಶನ್ ಇದು ಪ್ಲೇನ್ ಇಕ್ವೇಶನ್. ಸೊ ಎರಡು ಪ್ಲೇನಿನ ಮಧ್ಯ ಆಂಗಲ್ ಕಂಡುಹಿಡಿರಿ ಅಂತಂದ್ರೆ 2 2 minus 3 direction ratios of the normal to the plane, 3 minus 3 5 direction ratios of the normal to the plane. ಅದರ ಮಧ್ಯ cos theta is equal to, we know the formula, n1 dot n2 divided by magnitude of n1 into magnitude of n2 is the formula, isn't it? So practice ಮಾಡ್ತಾ I think you'll get the grip of solving, and let's move on for 12th question answer here. So I taken here n1 2 2 minus 3 n2 3 minus 3 5 ಫಾರ್ಮುಲಾ ಬರ್ಕೊಳ್ರಿ. ಡಾಟ್ ಪ್ರಾಡಕ್ಟ್ ನ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. n1 ಡಾಟ್ n2 ಹ್ಯಾಡ್ ಡನ್ ಇಟ್ ಹಿಯರ್.
minus 15, denominator magnitude, please go ahead with this. Cos theta is minus 15, denominator root 17 into root 43. So no perfect squares available. So I have to simplify it for the mod because I'll be in need of acute angle. So positive hakonbiಡ್ತೀನಿ ಇಲ್ಲಿ 15 denominator. No as such perfect square available. Multiply. I find 731. So theta, last conclusion with respect to angle, cos inverse of 15 denominator root 731 should be the answer. 13th question. So terms are, find in the following cases determine whether the given planes are parallel or perpendicular, and in case if they are neither, then find the angle between them. ನೋಡಿ ಎರಡು ಪ್ಲೇನ್ ಕೊಡ್ತಾರೆ. ಎರಡು ಪ್ಲೇನ್ ಕೊಟ್ಟಾಗ ಅವು ಏನಿರ್ಬೋದು ಬಹಳ ಅಂತಂದ್ರೆ ಟೂ ಪ್ಲೇನ್ಸ್ ಗಿವನ್ ಹೌ ದೇ ಆರ್ ಪ್ರೆಸೆಂಟೆಡ್ ಅಂತಂದ್ರೆ ಹೌ ದೇ ಆರ್ ಪ್ರೆಸೆಂಟ್ ಅಂತ ಕೇಳಿದ್ರೆ ದೇ ಕ್ಯಾನ್ ಬಿ ಪ್ಯಾರಲಲ್, ದೇ ಕ್ಯಾನ್ ಬಿ ಪರ್ಪೆಂಡಿಕ್ಯುಲರ್. ಅದರ್ವೈಸ್ ಇಫ್ ದ ಪರ್ಪೆಂಡಿಕ್ಯುಲರ್ ಆಕ್ಚುಲಿ ಆಂಗಲ್ ಲೈಸ್, ಆಂಗಲ್ ಒಳಗೆ ಸ್ಪೆಷಲ್ ಕೇಸ್ ಹೇಳ್ಬೇಕು ನಾವು ಪರ್ಪೆಂಡಿಕ್ಯುಲರ್ ಅಂತ. ಸೊ ಎಕ್ಸಾಮ್ ಅಲ್ಲಿ ಈ ರೀತಿಯಾಗಿ ಇಫ್ ನೈದರ್ ಫೈಂಡ್ ದ ಆಂಗಲ್ ಅಂತ ಕೇಳಲಿಕ್ಕಿಲ್ಲ. ಎಕ್ಸಾಮ್ ಅಲ್ಲಿ ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಪ್ಲೇನ್ಸ್ ಅಂತ ಕೇಳ್ತಾರೆ. ಇಲ್ಲ ಪ್ರೂವ್ ದಾಟ್ ದ ಪ್ಲೇನ್ಸ್ ಆರ್ ಪ್ಯಾರಲಲ್ ಅಂತ ಕೇಳ್ತಾರೆ. ಪ್ರೂವ್ ದಾಟ್ ದ ಪ್ಲೇನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕೇಳ್ತಾರೆ. ಇಲ್ಲ ವೆರಿಫೈ ದ ಪ್ಲೇನ್ಸ್ ಆರ್ ಪ್ಯಾರಲಲ್, ವೆರಿಫೈ ದ ಪ್ಲೇನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಫೈಂಡ್ ದ ಆಂಗಲ್ ಅಂತ ಕೇಳ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಈ ರೀತಿ ಕಂಡೀಷನ್ ಕೊಡ್ಲಿಕ್ಕಿಲ್ಲ. ಸೊ ಹಾಗಿದ್ರೆ ಈ ಕ್ವಶನ್ ಪ್ರಕಾರ ಆನ್ಸರ್ ಮಾಡ್ತಾ ಇದ್ದೀನಿ. ಬಟ್ ಎಕ್ಸಾಮ್ ಅಲ್ಲಿ ಸ್ಟೇಟ್ ದೇ ಗೋನ್ ಟು ಆಸ್ಕ್ ಯು ಈ ಒಂದು ಇಕ್ವೇಶನ್ ಕೊಟ್ಟು prove that they are parallel, prove that they are perpendicular. If they are parallel, then they can ask you. Okay. So 13 question anna ಸ್ವಲ್ಪ okay we can just analyze here ನೋಡಿ 7 5 6 ಇದೆ. dash in ratios ಮೇಲೆ ಡಿಪೆಂಡ್ ಆಗ್ತದೆ ನೋಡ್ರಿ. 7 5 6 ಇಲ್ಲಿ 3 minus 1 minus 10 ಅದೇ ಪ್ರಪೋರ್ಷನಲ್. 7 by 3 is it equal to 5 by minus 1? Is it equal to 6 by minus 10? No ಅಂದ್ರೆ ಪ್ಯಾರಲಲ್ ಅಂತೂ ಪಕ್ಕಾ ಇಲ್ಲ. ಪರ್ಪೆಂಡಿಕ್ಯುಲರ್ ಇರಬೇಕು ಅಂತಂದ್ರೆ 7 ಮೂರ್ಲೆ ಸುರಚ್ಕೊಳ್ರಿ 21 5 into minus 1 minus 5 6 into minus 10 minus 60. So I find the result to be 21 minus 5 minus 60. ಯಾವುದೇ ಕಾರಣಕ್ಕೂ ಅದು 0 ಅಂತೂ ತಗೊಳ್ಳಲ್ಲ. ಅಂದಮೇಲೆ ಅದು ಪರ್ಪೆಂಡಿಕ್ಯುಲರ್ ಕೂಡ ಇಲ್ಲ. ಹಾಗಿದ್ರೆ ಆಂಗಲ್ ಇರಲೇಬೇಕಲ್ಲ. ಯಾ ಸೊ ಈ ಪ್ರಶ್ನೆಯನ್ನ ಎಕ್ಸಾಮ್ ಅಲ್ಲಿ ಪ್ರೂವ್ ದಾಟ್ ದೇ ಆರ್ ಪ್ಯಾರಲಲ್, ವೆರಿಫೈ ದೇ ಆರ್ ಪ್ಯಾರಲಲ್ ಅಂತ ಕೊಡಂಗಿಲ್ಲ. ಈ ಕ್ವಶನ್ ಫೈಂಡ್ ದ ಆಂಗಲ್ ಅಂತಾನೆ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಓಕೆ, ಆದ್ರೆ ಈ ಇಕ್ವೇಶನ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಇಕ್ವೇಶನ್ ಡಿ ನೋಟ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. 2 minus 1 3 2 minus 1 3. ವಾವ್, ಸಮಥಿಂಗ್ ಸ್ಪೆಷಲ್. ವಾಟ್ ಸ್ಪೆಷಲ್? ದೇ ಆರ್ ಪ್ರಪೋರ್ಷನಲ್. ಸೊ ಈ ಕ್ವಶನ್ ನ ಪಕ್ಕಾ ಎಕ್ಸಾಮ್ ಅಲ್ಲಿ ಅವರು ಪ್ರೂವ್ ದಾಟ್ ದ ಇಕ್ವೇಶನ್ಸ್ ಆರ್ ಪ್ಯಾರಲಲ್ ಅಂತ ಕೊಟ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ. Correct? So what you have to do there, dash and ratios are 2 minus 1 3, dash and ratios are 2 minus 1 3. We find dash and ratios are proportional, therefore the given set of planes are parallel anta baradre aitu. Okay, so according to this question, let me answer, let me give the solution part for this set of questions. So here 13th first question, they have given the equation and you can find dash and ratios are 7 5 6. You hook or crook, you will be depending upon dash and ratios only. I find 3 minus 1 and minus 10. Cos theta formula ಬರ್ಕೊಡ್ರಿ. Okay, you can make out here beta they are not parallel. ಅಂತ ಬರ್ಕೊಡ್ರಿಬೇಕು, ತೊಂದರೆ ಇಲ್ಲ. ಸೊ ನಾಟ್ ಪ್ಯಾರಲಲ್ ಪಕ್ಕ ಗೊತ್ತಾಗತ್ತಲ್ಲ. ಮತ್ತೆ ಇನ್ನೂ ಗೊತ್ತಾಗಿಲ್ಲನ ಮನ್ ಪ್ರಪೋರ್ಷನಾಲಿಟಿ ಹೆಂಗ್ ನೋಡ್ಬೇಕ್ರಿ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡ್ರಿ. ಇಲ್ಲ ಅಂದ್ರೆ ಸ್ವಲ್ಪ ಕಾಲ್ ಮಾಡ್ರಿ. ಆ ಪ್ರಪೋರ್ಷನಾಲಿಟಿ ಹೆಂಗ್ ಹೇಳ್ಬೇಕು ಅಂದ್ರೆ ಸ್ವಲ್ಪ ನೀಟಾಗಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಕಾಸ್ ಥೀಟಾ, ರೈಟ್ ದ ಫಾರ್ಮುಲಾ ಫಸ್ಟ್. Sorry, I think I forgot to write the formula. Please write the formula. What's the formula? To find the angle, it's n1 dot n2 divided by magnitude. Formula ಬರ್ಕೊಡ್ರಿ. Because formula carries marks in exam, that's why. So once you write the formula, 7 3s are 5 into minus 1 plus 6 into minus 10 denominator. Go ahead with this. You find the answer 2 by 5 simplification. Should and must ಎಷ್ಟಾಗುತ್ತೆ ನೋಡ್ಕೊಳ್ಳಿ, ಕ್ಯಾನ್ಸಲ್ ಮಾಡ್ಕೊಳ್ಳಿ. And I find the answer cos inverse 2 by 5 is the angle. Angle ಇದೆ ಈ ಪ್ರಶ್ನೆಗೆ. 13th first part. Second question, the equations are 2x plus 5 plus 3z minus 2 and I find dash and ratios are 2 1 3. I find 1 minus 2 and 0 and again I find they are not parallel. Proportionality fails. So cos theta formula ಹೋಗೋಣ. Write the formula first and I find 2 minus 2 ಪಕ್ಕ ಇಲ್ಲಿ ನೋಡಿ 2 minus 2 0 ಆಗಿಬಿಡುತ್ತೆ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ 2 minus 2 0 ಅಂತ. cos theta 0 ಬಂದ ತಕ್ಷಣ theta is equal to 90 degree and therefore the planes are perpendicular ಅಂತ ಬರೀಬಹುದು, ಬರೀಲೇಬೇಕು. Third question, 2x minus 2y plus 4z. Okay, the ratios are, dash and ratios are 2 minus 2 4, 3 minus 3 6. I find 2 by 3 minus 2 by minus 3, 2 by 3 only, 4 by 6, yard murle, 2 by 3. So I find here dash and ratios are proportional. 2 by 3 is equal to minus 2 by minus 3. Katta kotre
2 by 3, it's equal to 2 by 3 only, no? So dash and dashes are proportional, therefore planes are parallel anta baribekagutte. So D, please verify it, they are parallel. E also please verify it, do it from your side, and angle exists, but ಇಲ್ಲಿ cos theta ನಿಮಗೆ 1 by root 2 ಬರುತ್ತೆ. ಹಾಗಂತ theta is equal to cos inverse 1 by root 2 ಬರಿಬೇಡಿ. ಹಾಗೇನ cos inverse 1 by root 2 ಬರೆದ್ರೆ ತೊಂದರೆ ಇಲ್ಲ, but inverse trigonometry will come and pinch you. Inverse trigonometry chapter you are learning this year only. That chapter will come and pinch you, and it will ask you, please write the angle ಅಂತ ಹೇಳ್ತದೆ. And you write the answer as theta is equal to 45 degree ಅಂತ ನೀವು ಕಂಪಲ್ಸರಿ ಆನ್ಸರ್ ನ ಬರೀಲೇಬೇಕಾಗುತ್ತೆ. Okay, so this should be the 13th question answer. Now 14th question, in the following find the distance of the distance of each of the given points towards a given plane. So point is given and the plane is given. Of course this question is also important for you. 3 marks question ಕೇಳ್ತಾ ಬರ್ತಾ ಇದ್ದಾರೆ. So please mark it over the 3 marks question ಅಂತ ಬರ್ಕೊಡ್ರಲ್ಲ and solve this question. Okay, so how to go for the solution part? What's the formula? I hope you remember. First question, I think I had done it here. Okay, I think I forgot to do. First question I had not done. Here I had done it. B I had taken first just to convince you all. It will be easy for me. So the points are second question. I am solving it right now. 3 minus 2 and 1. 2x minus 5 plus 2z plus 3 is equal to 0. So what's the formula? It is a plane in equation. What are the compulsory D should be towards RHS. So minus 3 idur kuda plus 3 anta barkoli. Okay. So formula will be ax1 plus b1 plus cz1 plus d and the capital D ಬರ್ಕೊಳ್ಬೇಕಾದ್ರೆ remember this D should occur towards LHS only. ಇಲ್ಲಿ ಇತ್ತು ಅಂದ್ರೆ ಎಳ್ಕೊಂಡು ಬನ್ನಿ ಅದನ್ನ and make p1 is equal to 0 when we say this formula. Then this plus D will get balanced automatically. So I find root of a square plus b square plus c square is a formula. So what is ABC here? ABC ಅಂತಂದ್ರೆ ಇದೇ ಈಕ್ವೇಶನ್ ಬರೀತದೆ ನೋಡ್ರಿ, ಇದೇ ಈಕ್ವೇಶನ್ ಬರ್ಕೋಬೇಕಿಲ್ಲೇ 2x ಜಾಗದಲ್ಲಿ ಇವನು ತುಂಬ್ಕೋಬೇಕು 2 3s minus 1 y ಜಾಗದಲ್ಲಿ -2 plus 2 z ಜಾಗದಲ್ಲಿ +1. It is as good as ax1 plus by1 plus cz1 plus d. So write this equation only here. Only x, y, z should be replaced by 3 minus 2 and 1, which I done it here. Denominator square root of a square andre 2 square 4, 1 square 1, 2 square 4, and solve it. ಸ್ವಲ್ಪ ಕ್ಯಾಲ್ಕುಲೇಷನ್ ಪಾರ್ಟ್ ಅದನ್ನ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅವಾಗ ನಿಮ್ಗೆ ಎಕ್ಸಾಮ್ ಅಲ್ಲಿ ನೋಡಬೇಕಾದ್ರೆ ನಾ ಮಾಡಬೇಕಾದ್ರೆ ನಿಮಗೆ ಈಸಿ ಅನ್ಸ್ಬೋದು, ಬಟ್ ನೀವು ಮಾಡಿದಾಗ ಮಾತ್ರ ನಿಮ್ಗೆ ಅದು ಗ್ರಿಪ್ ಸಿಗುತ್ತೆ. So please do it once, twice, thrice, maybe the same question, but practice should and must from your side, not by seeing, by writing. So I find here 6 plus 2 plus 2 plus 3 and denominator 3, and I find 13 by 3 units will be the final answer. Now you can come back with the first question, A, first part. 0, 0 is a passing point, and sorry, the given point, I should not say passing, it's a given point. 3x minus 4y plus 12z minus 3 is equal to 0. So take it as P1 is equal to 0. Then you have the formula. Please write the formula. Formula carries marks in exam. Okay. So now, ನೋಡಿ ಇದನ್ನೇ ಬರಿತಾ ಹೋಗಬೇಕು. ಇದನ್ನ ಪೂರ್ತಿ ಪಾರ್ಟ್ನ ಬರಿಬೇಕು. 3 into 0 minus 4 into 0 plus 12 into 0 minus 3. Denominator square root of 3 square, 4 square, 16, 12 square, 144. Simplify it. Put a mod sign. It goes for distance. It should not be negative. And therefore, I find 3 by 13 units will be the 14th A part answer. Third question. 2, 3 minus 5, this has to be taken as is equal to 0. Then only D will get balanced in the Cartesian form, especially in the Cartesian form. So this I am writing here. This equation barita idani x ಜಾಗದಲ್ಲಿ 2 plus 2 into 3 minus 2 into minus 5 minus 9 denominator 1 square, 2 square, 2 square. Simplify it. I find 3 units. Various simplification possible simplified. Minus 6, 0, 0, fourth question we are discussing right now, and I find it to be 2x. Followed by, please continue, I find it to be 2x minus 3y plus 6z is equal to, minus 2 is equal to 0. So x jagdali minus 6, y I find 0, I find 0. So we find 2 into minus 6 minus 3 into 0 plus 6 into 0 minus 2 denominator. Balance it, I find the final answer 2 units is the answer. So in my next video, I'll continue with the previous year question paper. Okay, and that should be the last video on this chapter.
three-dimensional geometry. Copy all the notes and be perfect in the solution part. Thank you.